ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅರ್ಪಿತಾಪು 66Y. ಗುಡ್ ಮಾರ್ನಿಂಗ್ ಗೈಸ್. ಎಲ್ಲ ಏನು ಮಾಡ್ತಾ ಇದ್ದೀರಾ? ನಾನಂತೂ ಇವಾಗ ಎದ್ದು ಫ್ರೆಶ್ ಅಪ್ ಆಗಿ ಮುರುಡೇಶ್ವರದಲ್ಲಿದ್ದೀವಿ ಇವಾಗ ಸದ್ಯಕ್ಕೆ. ಮುರುಡೇಶ್ವರ ಟೆಂಪಲಿಗೆ ಹೋಗೋಣ ಅಂದ್ಕೊಂಡ್ವಿ, ಬಟ್ ತುಂಬ ಜೋರು ಮಳೆ ನೈಟಿಂದ. ಸೊ ಓಡಾಡೋಕ್ಕೂ ಹಿಂಸೆ ಆಗ್ತಾಯಿದೆ. ಸೊ ಆದರೆ ದರ್ಶನ ಮಾಡಿಕೊಂಡು ಊರಿಗೆ ಹೊರಟ್ಬಿಡೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಸೊ ನೋಡೋಣ ಏನಾಗುತ್ತೆ ಅಂತ. ಕಾರಿಂದ ಕೆಳಗಡೆ ಇಳಿಯೋಕ್ಕೂ ಮನಸ್ಸಿಲ್ಲ ಗೈಸ್, ಅಷ್ಟು ಮಳೆ ಇಲ್ಲಿ. ಇನ್ನೂ ಮಾಡೋಕ್ಕಾಗಲ್ಲ, ನಮ್ಮ ಟೈಮ್ ಸರಿಯಿಲ್ಲ, ಬಂದಿರೋ ಟೈಮ್ ನಮ್ದು ಹಂಗಿದೆ. ಸೊ 3 ದಿನದಿಂದ ತುಂಬ ಜೋರು ಮಳೆ ಅಂತೆ ಈ ಕಡೆ ಎಲ್ಲ. ನೋಡೋಣ ಬನ್ನಿ, ಆದರೆ ದರ್ಶನ ಮಾಡ್ಕೊಂಡು ಹೊರಡೋಣ, ಇಲ್ಲ ಅಂದರೆ ಬ್ಯಾಕ್ ಟು ಹೋಮ್. ಟಿಫನಿಗೆ ಇವಾಗ ಬಂದಿದ್ದೀವಿ. ಫಸ್ಟಿಗೆ ಕೇಸರಿ ಬಾತ್ ಟೇಸ್ಟ್ ಮಾಡುವ. ಬಿಸಿ ಬಿಸಿ ಆನಿಯನ್ ದೋಸೆ, ಬನ್ನಿ ಬ್ಯಾಟಿಂಗ್ ಮಾಡುವ. ಆನಿಯನ್ ದೋಸೆ ಖಾಲಿ ಆಯಿತು ಗಾಯ್ಸ್. 1 ಪ್ಲೇಟ್ ಇಡ್ಲಿ ವಡ ಹೇಳಿದ್ದೀನಿ. ಸೊ ಅಷ್ಟು ತಿಂದೆ ಇವತ್ತಿನ ಟಿಫನ್ ಮುಗಿಸ್ತೀನಿ. ತಿಂದಿರೋ ಜೀರ್ಣ ಅಂತ ಸೊ ಗಾಯ್ಸ್, ಟಿಫನ್ ಮುಗಿಸಿ ಉಡುಪಿಯಿಂದ ಹೊರಟ್ವಿ. ಆನ್ ದ ವೇ ಮರವಂತೆ ಬೀಚ್ ಸಿಕ್ಕಿತ್ತು. ಸೊ ಅಲ್ಲಿ ಸ್ವಲ್ಪ ಹೋಗಿ ಬೀಚೆಲ್ಲ ನೋಡಿಕೊಂಡು ಒಂದು ಸ್ವಲ್ಪ ಫೋಟೋಶೂಟ್ ಮಾಡಿಕೊಂಡು, ಅಂದರೆ ವೆದರು ತುಂಬ ಕೂಲಾಗಿತ್ತು. ಸೊ ವೇವ್ಸು ತುಂಬ ಜಾಸ್ತಿ ಇತ್ತು. ಅದ್ರ ಮಧ್ಯೆ ಅಲ್ಲೆಲ್ಲ ಕ್ರ್ಯಾಬ್ಸ್ ಎಲ್ಲ ಬಂಡೆ ಮೇಲೆಲ್ಲ ಕೂತಿದ್ವು. ಅದನ್ನೆಲ್ಲ ನೋಡಿಕೊಂಡು ಸ್ವಲ್ಪ ಹೊರಟ್ವಿ. ಎಂತ ಗೊತ್ತಾ ಗೈಸ್, ಉಡುಪಿಯಲ್ಲಿ ಈ ಮಚ್ಚಲಿ ಹೋಟೆಲು ತುಂಬ ಫೇಮಸ್ಸು. ಈ ಹೋಟೆಲಿಗೆ ಸುಮಾರು 1/4 ಗಂಟೆ ಹುಡುಕಿ ಇಲ್ಲಿಗೆ ಬಂದಿದ್ದೀವಿ. ಇಲ್ಲೇ ತಿನ್ನಬೇಕಂತ, ನೋಡಬೇಕು ಟೇಸ್ಟ್ ಹೇಗಿರುತ್ತೆ ಅಂತ. ಬಟ್ ಎಲ್ಲರ ಬಾಯಲ್ಲೂ ಇದು ಫೇಮಸ್ ಹೋಟೆಲ್ ಅಂತ ಕೇಳಿದ್ದೀನಿ. ಬನ್ನಿ ನಾವು ಟೇಸ್ಟ್ ಮಾಡುವ ಹೇಗಿರುತ್ತೆ ಫುಡ್ಡು ಇಲ್ಲಿ ಅಂತ. ನೀರು ದೋಸೆ, ಮೀನು ಸಾಂಬಾರು, ಎಂತ ಅಂದರೆ ಫ್ರಾನ್ಸ್ ಗ್ರೀ ರೋಸ್ಟ್ ಅಂತ. ಇವೆಲ್ಲ ನಾನು ತಿನ್ನಲ್ಲ ಗೈಸ್. ಏನಿದ್ರು ಕಾಡು ಪ್ರಾಣಿಗಳು ಇದನ್ನೆಲ್ಲ ತಿನ್ನೋದು, ನಾನು ತಿನ್ನಲ್ಲ. ಸೊ ನಾನು ನೀರು ದೋಸೆ ಹೇಳಿದ್ದೀನಿ, ಮತ್ತು ಒಂದು ಅಂಜಲ್ ತವಾ ಫ್ರೈ ಹೇಳಿದ್ದೀವಿ, ಲಾಲಿಪಾಪ್ ಹೇಳಿದ್ದೀನಿ. ಅಂಜಲ್ ತವಾ ಫ್ರೈ ಗೈಸ್. ಇದೆಂತ ಗೊತ್ತಾ ಗೈಸ್, ನಮ್ಮ ಕಡೆ ನದಿಯಲ್ಲೆಲ್ಲ ಓಡಾಡುತ್ತಲ್ಲ ಕ್ರ್ಯಾಬು, ಇದು ಸಮುದ್ರದ ಕ್ರ್ಯಾಬು ಮತ್ತು ಲಾಲಿಪಾಪ್. ನನಗಂತೂ ಜೀರ್ಣಕ್ರಿಯೆಗೆ ಈ ಪೆಪ್ಸಿ ಇರಲೇಬೇಕು. ಸೊ ಪೆಪ್ಸಿ ತರಿಸ್ಕೊಂಡು ಊಟ ಮುಗಿಸಿ ಆಚೆ ಬರ್ತಾ ಇದ್ದಾಗೆ ಬಿಗ್ ಬಾಸ್ ಶೈನ್ ಶೆಟ್ಟಿ ಅವ್ರು ಸಿಕ್ಕಿದ್ರು. ಸೊ ಅವ್ರನ್ನ ಮಾತಾಡಿಕೊಂಡು ಅವ್ರಿಗೊಂದು ವಿಷಯ ಹೇಳಿ ಹಾಗೆ ಹೊರಗಡೆ ಬಂದ್ವಿ. ಮಂಗಳೂರು ಎಂಟ್ರಿ ಆಗ್ತಾ ಇದ್ದಂಗೆ ನಮ್ಮ ಧ್ವಜ ನೋಡಿ ಗಾಯ್ಸ್, ಎಷ್ಟು ದೊಡ್ಡದು ಹಾಕಿದ್ದಾರೆ, ನೋಡೋಕ್ಕೆ ಒಂದು ಚೆಂದ. ಏನು ಗೊತ್ತಾ ಗೈಸ್, ಮಂಗಳೂರು ಮಲ್ಲಿಗೆ ಮುಡ್ಕೋಬೇಕಂತ ತುಂಬ ದಿನದಿಂದ ಆಸೆ ಇತ್ತು. ಸೊ ಸುತ್ತಮುತ್ತ ಹುಡುಕ್ತೆ ಇಲ್ಲೆಲ್ಲ ಕಡೆನೂ. ಸೊ ಈಗ ಸಿಕ್ಕಿದೆ, ತಗೊಳ್ಳೋಣ ಬನ್ನಿ. ಫೈನಲಿ ಗಾಯ್ಸ್, ಮಂಗಳೂರು ಮಲ್ಲಿಗೆ ತಗೊಂಡಾಯ್ತು. ತುಂಬ ದಿನದ ಆಸೆ ಇದು ನನಗೆ. ಸೊ ಎಲ್ಲೂ ಸಿಕ್ಕಿರಲಿಲ್ಲ. ಸಿಗಂದೂರಲ್ಲೆಲ್ಲೂ ಕೂಡ ಹುಡುಕ್ತೆ, ಸಿಗಂದೂರಲ್ಲೂ ಸಿಕ್ಕಿಲ್ಲ. ಸೊ ಇಲ್ಲಿ ಸಿಕ್ತು ಮಂಗಳೂರಲ್ಲಿ. ಸೊ ತೊಗೊಂಡಿದ್ದೀನಿ. ಸ್ಯಾರಿ ಹಾಕ್ಕೊಂಡು ಮುಡ್ಕೊಂಡು ಮಸ್ತ್ ಮಜಾ ಮಾಡೋದು.
ಮಂಗಳೂರಿಂದ ಹೊರಟು ಮಡಿಕೇರಿ ಕಡೆಯಿಂದ ಬಂದ್ವಿ. ಸೊ ಮಡಿಕೇರಿಲಿ ಸ್ವಲ್ಪ ಸ್ಪೈಸಸ್ಗಳನ್ನ ತೊಗೊಳ್ಳೋಣ ಅಂತ ಅಂದ್ಬಿಟ್ಟು ಸ್ವಲ್ಪ ಶಾಪ್ ಮಾಡ್ಕೊಳ್ಳೋಣ ಅಂಥೇಳಿ ಮನೆಗೆ ಏನೇನು ಬೇಕೋ ಡ್ರೈ ಫ್ರೂಟ್ಸು ಸ್ಪೈಸಸ್ ಎಲ್ಲ ಶಾಪ್ ಮಾಡಿಕೊಂಡೆ. ಸೊ ಶಾಪ್ ಮಾಡಿಕೊಂಡು ಇವಾಗ ಊರಿಗೆ ಹೊರಡ್ತಾ ಇರೋದೆ. ಸೊ ಹೋಗೋಷ್ಟರಲ್ಲೇ ಮಿಡ್ ನೈಟ್ ಆಗಿಬಿಡುತ್ತೆ. ಸೊ ಏನು ಮಾಡೋಕ್ಕಾಗಲ್ಲ. ಇಲ್ಲಿಗೆ ಬಂದ್ರಂತೂ ಯಾವಾಗಲೂ ನನಗೆ ಇಲ್ಲಿ ಸ್ಮೆಲ್ಲು ಸ್ಪೈಸಸ್ಸು ತುಂಬ ಇಷ್ಟ ಆಗ್ತಾ ಇರುತ್ತೆ ಗೈಸ್. ಹಾಗಾಗಿ ಏನೇನು ಬೇಕೆಲ್ಲ ಶಾಪ್ ಮಾಡ್ಕೊಂಡಿದ್ದೀನಿ. ಫೈನಲಿ ಗೈಸ್ ಮನೆಗೆ ರೀಚ್ ಆಗಿದ್ದಾಯಿತು. ನಮ್ಮ ಟ್ರಿಪ್ಪು ಫ್ಲಾಪ್ ಆಯಿತು. ಮಳೆ ಅಂದರೆ ಮಳೆ, ಆ ಮಳೆಯಲ್ಲಿ ನನಗಂತೂ ಎಲ್ಲೋಗೋಕ್ಕೂ ಮೂಡೇ ಇರಲಿಲ್ಲ. ಸೊ ಹಾಗಾಗಿ ವಾಪಸ್ ರಿಟರ್ನ್ ಆಗಿದ್ದೀನಿ. ಸೊ ಈಗ ಲಗೇಜ್ ಎಲ್ಲ ಎತ್ತಿಡಬೇಕು. ತಗೊಂಡೋಗಿರೋ ಯಾವ ಬಟ್ಟೆನೂ ಯೂಸ್ ಮಾಡಿಲ್ಲ ಗೈಸ್. ಎಲ್ಲ ಬಟ್ಟೆನೂ ಹಾಗೆ ಇಟ್ಕೊಂಡು ಬಂದಿದ್ದೀನಿ. 1 ತಿಂಗಳಿಂದ ಪ್ರಿಪ್ರೇಷನ್ ಮಾಡ್ಕೊಂಡಿದ್ದಾಯಿತು. ಆ ಬಟ್ಟೆ ತೊಗೋಬೇಕು, ಈ ಬಟ್ಟೆ ತೊಗೋಬೇಕು, ಅಲ್ಲಿ ಆ ಡ್ರೆಸ್ ಹಾಕೋಬೇಕು, ಈ ಡ್ರೆಸ್ ಹಾಕೋಬೇಕಂತೇಳಿ. ನೋಡಿ ಉಡುಪಿ ಕೃಷ್ಣನ್ ಟೆಂಪಲಿಗೆ ಹೋಗೋಣ ಅಂತೇಳಿ ಸ್ಯಾರಿ ಎಲ್ಲ ತೊಗೊಂಡೋಗಿದ್ದೆ. ಹೊಸ ಸ್ಯಾರಿ ಸ್ಟಿಚ್ ಮಾಡಿಸ್ಕೊಂಡು ತೊಗೊಂಡೋಗಿದ್ದೆ. ಸೊ ಹಾಕ್ಕೊಳ್ಳೋದಕ್ಕೆ ಕಾಲ ಕೂಡ ಬರಲೇ ಇಲ್ಲ. ಸೊ ನಮ್ಮ ಟ್ರಿಪ್ಪನ್ನ ಪೋಸ್ಟ್ಪೋನ್ ಮಾಡಿದ್ದೀವಿ. ಸೊ ಬರೋಷ್ಟರಲ್ಲಂತೂ 11:30 ನೈಟ್ ಆಗೋಯ್ತು. ಹಾಗಾಗಿ ನನಗೆ ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ. ಸೊ ಇವಾಗ ಆಗ್ತಾಯಿದ್ದೀನಿ. ಇವತ್ತಿನ ವ್ಲಾಗ್ ಡೇ 2 ವ್ಲಾಗ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನನ್ನ ಯೂಟ್ಯೂಬ್ ಚಾನಲ್ನ ಮರೀದೆ ಸಬ್ಸ್ಕ್ರೈಬ್ ಮಾಡಿ. ಟೇಕ್ ಕೇರ್, ಬಾಯ್, ಲವ್ ಯು.